ಹಳೆ ಕಾಲದಲ್ಲಿ ಭಾರತ ದೇಶದ ಹೃದಯಭಾಗದಲ್ಲಿರುವ ಅಮರಗಢ ಎಂಬ ರಾಜ್ಯವನ್ನು ರಾಜ ವಿಕ್ರಮಸಿಂಗ್ ಆಳುತ್ತಿದ್ದನು. ಆತನು ನ್ಯಾಯಪ್ರಿಯ, ಶೂರ ಮತ್ತು ಪ್ರಜಾಪ್ರಿಯನಾಗಿದ್ದನು. ತನ್ನ ಪ್ರಜೆಗಳ ಕಲ್ಯಾಣಕ್ಕಾಗಿ ಯಾವೇ ಸಮಸ್ಯೆಯಾದರೂ ಎದುರಿಸಲು ಸಿದ್ಧನಾಗಿದ್ದ. ಆದರೆ ಆ ಕಾಲದಲ್ಲಿ ರಾಜಕೀಯ ತಂತ್ರಗಳು ಮತ್ತು ಆಂತರಿಕ ವೈರಿಗಳು ದೊಡ್ಡ ತಲೆನೋವಾಗಿ ಪರಿಣಮಿಸುತ್ತಿದ್ದವು. ರಾಜ ವಿಕ್ರಮಸಿಂಗ್ ಸುಖಶಾಂತಿಯ ರಾಜ್ಯವನ್ನು ನಿರ್ಮಿಸಿದ್ದರು. ಹತ್ತಿರದ ರಾಜ್ಯದ ರಾಜ ಭೋಜರಾಜ ಅವರ ಮೇಲೆ ಎಮ್ಮೆದು ತನ್ನ ಸೇನೆಯನ್ನು ಅಮರಗಳ ಮೇಲೆ ಕಳಿಸಲು ಯೋಜಿಸುತ್ತಿದ್ದ. ವಿಕ್ರಮಸಿಂಗ್ ತಾನು ರಾಜಕಾರಣದಲ್ಲಿ ಉತ್ತಮ ಎಂಬುದನ್ನು ಅರಿತಿದ್ದರೂ ಈ ರೀತಿಯ ಶತ್ರುತನಕ್ಕೆ ಸಿದ್ಧನಾಗಿರಲಿಲ್ಲ. ಆದರೆ ರಾಜಮಂದಿರದಲ್ಲಿಯೇ ಕೆಲವರು ದ್ರೋಹ ಮಾಡುತ್ತಿದ್ದರು. ರಾಜನ ಬಲಗೈಯಾದ ಮಂತ್ರಿ ಮಾಧವಚಾರ್ ತನ್ನದೇ ಲಾಭಕ್ಕಾಗಿ ಭೋಜರಾಜನೊಂದಿಗೆ ಗುಪ್ತ ಒಪ್ಪಂದ ಮಾಡಿಕೊಂಡಿದ್ದ. ಒಂದು ದಿನ ರಾಜನ ವಿಶ್ವಾಸಾರ್ಹ ಸೇನಾಪತಿ ಸೂರ್ಯಸಿಂಗ್ ರಾತ್ರಿಯ ವೇಳೆ ರಾಜನೊಡನೆ ಭೇಟಿಯಾಗಿ ರಾಜಮಂದಿರದಲ್ಲಿ ನಡೆಯುತ್ತಿರುವ ದ್ರೋಹದ ಬಗ್ಗೆ ಮಾಹಿತಿ ನೀಡಿದ. ಇದನ್ನು ಕೇಳಿದ ರಾಜ ಅಚ್ಚರಿ ಹೊಡೆದು ಹೋದ. ಆದರೆ ಆತನು ತಕ್ಷಣವೇ ಕೋಪಕ್ಕೆ ಮಣಿಯದೆ ತಂತ್ರದಿಂದ ಈ ಸಮಸ್ಯೆಯನ್ನು ಎದುರಿಸಲು ತೀರ್ಮಾನಿಸಿದ. ಅಂದು ದಿನವೇ ಮಾಧವಚಾರ್ ಮತ್ತು ಭೋಜರಾಜನ ಸೇನೆಗಳು ದಾಳಿ ಮಾಡಲು ಸಿದ್ಧರಾಗಿದ್ದವು. ಆದರೆ ವಿಕ್ರಮಸಿಂಗ್ ತನ್ನ ಬುದ್ಧಿಮತ್ತೆಯಿಂದ ಮಾಧವಚಾರ್ನನ್ನು ಖಚಿತವಾಗಿ ಪತ್ತೆಹಚ್ಚಿ ಆತನ ದ್ರೋಹವನ್ನು ಅನಾವರಣಗೊಳಿಸಿದ. ತನ್ನ ದ್ರೋಹ ಬೆಳಕಿಗೆ ಬಂದಾಗ ಮಾಧವಚಾರ್ ಹೆದರಿಹೋಗಿ ಕ್ಷಮೆ ಕೇಳಿದ. ಆದರೆ ರಾಜನು ನ್ಯಾಯವನ್ನು ಪಾಲಿಸಿ ಆತನನ್ನು ಶಿಕ್ಷೆಯಾಗಿ ರಾಜ್ಯದ ಗಡಿಬಿಡಿಯಿಂದ ಹೊರಹಾಕಿ ಭೋಜರಾಜನ ವಿರುದ್ಧ ತಂತ್ರ ಯುದ್ಧವನ್ನು ಆಯೋಜಿಸಿದ. ರಾಜ್ಯದ ವಿಜಯ ವಿಕ್ರಮಸಿಂಗ್ ತನ್ನ ಜನರನ್ನು ಒಗ್ಗೂಡಿಸಿ ಸೈನ್ಯವನ್ನು ಬಲಪಡಿಸಿ ಭೋಜರಾಜನ ಮೇಲೆ ಪ್ರತ್ಯಾಕ್ರಮಣ ನಡೆಸಿದ. ಆತನ ಬುದ್ಧಿಮತ್ತೆ, ಶೌರ್ಯ ಮತ್ತು ಪ್ರಜೆಗಳ ಪ್ರೀತಿಯಿಂದ ವಿಜಯ ಸಾಧಿಸಿ ಭೋಜರಾಜನನ್ನು ಶರಣಾಗತಗೊಳಿಸಿದ. ರಾಜ್ಯದ ಜನರು ವಿಜಯವನ್ನು ಸಂಭ್ರಮಿಸಿದರು. ಈ ಘಟನೆಯ ನಂತರ ವಿಕ್ರಮಸಿಂಗ್ ತನ್ನ ಅರಮನೆಯ ಎಲ್ಲ ಅಧಿಕಾರಿಗಳಿಗೆ ಪ್ರಾಮಾಣಿಕತೆ ಮತ್ತು ನಿಷ್ಠೆ ಎಷ್ಟು ಮುಖ್ಯವೋ ಎಂಬುದನ್ನು ಬೋಧಿಸಿದ. ತನ್ನ ಪ್ರಜೆಗಳ ಭದ್ರತೆಗಾಗಿ ಹೊಸ ನಿಯಮಗಳನ್ನು ಜಾರಿಗೆ ತಂದು ರಾಜ್ಯವನ್ನು ಇನ್ನೂ ಶಕ್ತಿಶಾಲಿಯನ್ನಾಗಿ ಮಾಡಿದ. ಈ ಕತೆ ನಮಗೆ ನ್ಯಾಯ, ನಿಷ್ಠೆ ಮತ್ತು ರಾಜಧರ್ಮದ ಮಹತ್ವವನ್ನು ಬೋಧಿಸುತ್ತದೆ. ಹಳೆಯ ಭಾರತೀಯ ಸಂಸ್ಕೃತಿಯಲ್ಲಿ ಒಬ್ಬ ರಾಜನು ಕೇವಲ ಸಾಮ್ರಾಜ್ಯವನ್ನು ಆಳುವವನೇ ಅಲ್ಲ, ಅವನು ತನ್ನ ಜನರ ರಕ್ಷಕನೂ ಆಗಿರಬೇಕು ಎಂಬುದನ್ನು ಈ ಕತೆ ನೆನಪಿಸುತ್ತದೆ.